ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ನ ಮಾಹಿತಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಈ ಒಂದು ಬೆಲ್ ಐಕನ್ನ ತಪ್ಪದೇ ಪ್ರೆಸ್ ಮಾಡಿ. ಇದರ ಮುಂದುವರೆದ ಭಾಗ ಈ ಒಂದು ವಿಡಿಯೋ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಡೆಪ್ಟ್ ಆಫ್ ದ ಕಂಪ್ನಿ ಮತ್ತು ಡಿವಿಡೆಂಡ್ ಬಗ್ಗೆ ನಾನು ಮಾತಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನೀವು ಕ್ವಶನ್ ಮಾಡ್ಕೊಳ್ಳಿ, ಯಾಕೆ ನಾವು ಸಾಲ ಇರ್ತಕ್ಕಂಥ ಕಂಪ್ನಿಗಳಲ್ಲಿ ನಾವು ಇನ್ವೆಸ್ಟ್ ಮಾಡಬಾರ್ದು ಅಂತಂದರೆ, ಈಗ ಏನಾದರೂ ಕಂಪ್ನಿ ಸಾಲದಲ್ಲಿತ್ತಂದರೆ ಬರೋ ಪ್ರಾಫಿಟಲ್ಲಿ ಎಲ್ಲವೂ ದುಡ್ಡೆಲ್ಲ ಸಾಲ ಕಟ್ಟೋದಕ್ಕೆ ಸರಿ ಹೋಗುತ್ತೆ. ಏನಕ್ಕಂದರೆ ಯಾವುದೋ ಒಂದು ಕಂಪ್ನಿಯಿಂದ ನೀವು ನೋಡಿದ್ವಿ 27,000 40,000 crores ಎಲ್ಲ ಸಾಲ ಇತ್ತು. ಸೊ ಅಂತ ಆ ಒಂದು ಸ್ಥಿತಿಯಲ್ಲಿ ಬರೋ ಪ್ರಾಫಿಟಲ್ಲಿ ಅವ್ರಿಗೆ ಸಾಲ ಕಟ್ಟಲೇಬೇಕಾಗತ್ತೆ. ಸಾಲ ತೊಗೊಂಡಿದ್ರೆ ನಾರ್ಮಲಾಗಿ ಬ್ಯಾಂಕಿಂದ ತೊಗೊಂಡಿರ್ತಾರೆ. ಆ ಬ್ಯಾಂಕಿಗೆ 10-12-13% ಏನೇನು ಇವತ್ತಿನ ದಿನ ಬಿಸ್ನೆಸ್ ಇಂಟ್ರೆಸ್ಟ್ ರೇಟ್ ಇರುತ್ತೋ ಅಷ್ಟು ಇಂಟ್ರೆಸ್ಟ್ಗೆ ಸಾಲ ಕಟ್ಟಬೇಕಾಗತ್ತೆ ಅವರು. ಸೊ ಅದೇ ಥರ ಅದಕ್ಕೆ ನಾವು ಅಂಥ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟು ಡಿವಿಡೆಂಡ್ ಏನಕ್ಕೆ ಕೊಡಬೇಕಂದ್ರೆ, ಕಂಪ್ನಿ ಅದು ಅವ್ರು ಪ್ರಾಫಿಟಲ್ಲಿ ಹೋಗ್ತಾ ಇದ್ದಾರೆ ಅಂತಂದರೆ ನಾರ್ಮಲಾಗಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೀವಿ ತಾನೆ. ಸೊ ಅದಕ್ಕೆ ನಾವು ಡಿವಿಡೆಂಟ್ನ ಎಕ್ಸ್ಪೆಕ್ಟ್ ಮಾಡಬೇಕು. ಅದರಿಂದ ನಮಗೂ ಅದು ಯಾರೇ ಶೇರಲ್ಲಿ ಇನ್ವೆಸ್ಟ್ ಹಾಕಿರ್ತಾರೆ ಅವ್ರಿಗೂ ಕೂಡ ಒಂದು ಎನ್ಕರೇಜ್ ಕೊಟ್ಟಂಗೆ ಆಗುತ್ತೆ, ಮತ್ತು ಅವರು ಅದೇ ಒಂದು ಸ್ಟಾಕ್ ಜೊತೆಗೆ ಇರ್ತಾರೆ ರಿಮೇನ್. ಮತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ನೂ ಭಾಳಷ್ಟು ಫ್ಯಾಕ್ಟ್ರಿಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಒಂದು ಒಳ್ಳೆಯ ಸ್ಟಾಕ್ನ ಸೆಲೆಕ್ಟ್ ಮಾಡೋಕ್ಕಂದರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರಂದರೆ ಈ ಒಂದು ನಿಮ್ಮ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಓಕೆ, ಇನ್ನು ಭಾಳಷ್ಟು ಫ್ಯಾಕ್ಟ್ರಿಗಳನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದರಲ್ಲಿ 4 ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಕಾಂಪಿಟೇಷನ್ ಮತ್ತು ಫ್ಯೂಚರ್ ಗ್ರೋತ್ ಪರ್ಸ್ಪೆಕ್ಟ್ ಅಥವಾ ಸೆಕ್ಟರ್ ಅಂತೀವಿ. ಮತ್ತು ಪ್ರಮೋಟರ್ ಹೋಲ್ಡಿಂಗ್ ಕೂಡ ನೀವು ಚೆಕ್ ಮಾಡಬೇಕು. ಮತ್ತು ಕ್ಯಾಶ್ ಫ್ಲೋ ಮತ್ತು ಚೆಕ್ ಮಾಡಿ ಸೆಕ್ಟರ್ ಲೀಡರ್ನ ನೀವು ಪ್ರಿಫರ್ ಮಾಡಬೇಕಾಗತ್ತೆ. ಈ ಸೆಕ್ಟರ್ ಲೀಡರ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಮತ್ತು ಕಾಂಪಿಟೇಷನ್ ಮತ್ತು ಈ ಫ್ಯೂಚರ್ ಗ್ರೋತ್, ಈಗ ಯಾವುದೇ ಒಂದು ಸ್ಟಾಕ್ನ ನೀವು ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಆ ಒಂದು ಸೆಕ್ಟರ್ನ ನೀವು ಫಸ್ಟು ಕನ್ಸಿಡರ್ ಮಾಡಿ. ಓಕೆ, ಯಾವುದೇ ಒಂದು ಸೆಕ್ಟರ್, ಇಂಡಿಯಾ ಕನ್ಸ್ಯೂಮರ್ ಹೋಗ್ಬೋದು, ಇಲ್ಲ ಯಾವುದ್ರಲ್ಲಿ ಹೋಗ್ಬೇಕಂತ ಮಾಡಿದ್ದೀರಾ ಯಾವುದ್ರಲ್ಲೂ ಹೋಗ್ಬೋದು. PSU ಬ್ಯಾಂಕ್ ಇದೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇದೆ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಇದೆ, NBFC ಇದೆ, ಹೌಸಿಂಗ್ ಲೋನ್ ಇದೆ, ಮತ್ತು ಐಲ್ಯಾಂಡ್ ಗ್ಯಾಸ್ ಇದೆ. ಭಾಳಷ್ಟು ಸೆಕ್ಟರ್ಗಳಿದ್ದಾವೆ. ಅದರಲ್ಲಿ ನಿಮಗೆ ಯಾವ ಸೆಕ್ಟರ್ ನಿಮಗೆ ಕಂಫರ್ಟೇಬಲ್ ಅನಿಸುತ್ತೋ, ಕೆಮಿಕಲ್ಲು ಅನಿಸುತ್ತೋ ಅದನ್ನು ನೀವು ಹೋಗಿ ಮತ್ತು ಆ ಒಂದು ಸೆಕ್ಟರಲ್ಲಿ ನೀವು ಸೆಲೆಕ್ಟ್ ಮಾಡ್ತಕ್ಕಂಥ ಕಂಪ್ನಿ ಬಗ್ಗೆ ಫ್ಯೂಚರ್ಸ್ನ ಚೆಕ್ ಮಾಡಿ. ಅದು ಒಂದು 10 years ಅಪ್ ಟು ನೆಕ್ಸ್ಟ್ 10 yearsವರೆಗೆ ಈ ಕಂಪ್ನಿ ಯಾವ ಥರ ಗ್ರೋತ್ ಇರ್ಬೋದು ಅಂತೇಳಿ ನೀವು ಸ್ವಲ್ಪ ಅಸಂಪ್ಷನ್ ಮಾಡ್ಕೊಳ್ಳಿ. ಸ್ವಲ್ಪ ಅದ್ರ ಬಗ್ಗೆ ಕಂಪ್ನಿ ಬಗ್ಗೆ ಎಲ್ಲ ವಿವರ ನೋಡಿ, ಮತ್ತು ಅವರು ಹೊಸ ಬಿಸ್ನೆಸ್ಗಳನ್ನ ಅಕ್ವೈರ್ ಮಾಡ್ಕೊತಾ ಇದ್ದಾರಾ ಇಲ್ಲ ಯಾವ ಥರ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನೀವು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಆ ಸೆಕ್ಟರಲ್ಲಿ ಆ ಒಂದು ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಕಂಪ್ನಿ ಯಾವ ಥರ ಕಾಂಪಿಟೇಷನ್ ಕೊಡ್ತಾ ಇದೆ ಬೇರೆಯವ್ರಿಗಿನ, ಅದೇ ಸೆಕ್ಟ್ರಲ್ಲಿ ಇರ್ತಕ್ಕಂಥ ಕಂಪ್ನಿಗಿಂತ ನೀವು ಸೆಲೆಕ್ಟ್ ಮಾಡ್ತಕ್ಕಂಥ ಕಂಪ್ನಿ ಯಾವ ಥರ ಡಿಫ್ರೆಂಟ್ ಆಗಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್, ಇದು ಸೆಕ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಓಕೆ, ನಿಮಗೆ ಈಗ ಸಪೋಸ್ ನಾನು ಹೇಳ್ತೀನಿ ನಿಮಗೆ, ಈಗ ಕಂಪೇರ್ ಟು ಪಬ್ಲಿಕ್ ಸೆಕ್ಟರ್ ಮತ್ತು ಪ್ರೈವೇಟ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳೇನಿದಾವಲ್ಲ ಅವು ಜಾಸ್ತಿ ಕಾಂಪಿಟೇಷನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರಿಗೆ ಗೌರ್ಮೆಂಟ್ ಇನ್ಫ್ಲುಯೆನ್ಸ್ ಜಾಸ್ತಿ ಇರುತ್ತೆ, ಅದ್ರ ಮೇಲೆ ಪ್ರೆಷರ್ ಎಲ್ಲ ಇರುತ್ತೆ, ಇಷ್ಟೆಲ್ಲ ಲೋನ್ ಕೊಡಬೇಕಂತಿರುತ್ತೆ, ಅವ್ರು ಸಾಲ ಕೊಟ್ಟದನ್ನು ವಸೂಲು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಪ್ರೈವೇಟ್ ಸೆಕ್ಟರ್ ಹಂಗಲ್ಲ, ಅವರಿಗೆ ಒಂದು ತಮ್ಮದೇ ಒಂದು ಇದಿರುತ್ತೆ, ಟಾರ್ಗೆಟ್ ಇರುತ್ತೆ, ಮತ್ತು ಡೇ ಆ್ಯಂಡ್ ನೈಟ್ ಅವ್ರು ವರ್ಕ್ ಮಾಡ್ತಾರೆ. ಹೇಳ್ಬೇಕಂದ್ರೆ ತಮ್ಮದು ಗೋಲ್ ರೀಚ್ ಮಾಡೋದಕ್ಕೆ ಬಿಸ್ನೆಸ್ ಎಕ್ಸ್ಪೆಂಡ್ ಮಾಡ್ತಾರೆ, ತಮ್ಮ ಪ್ರಾಫಿಟ್ ಮಾರ್ಜಿನ್ ಎಕ್ಸ್ಪೆಂಡ್ ಮಾಡ್ಕೊತ ಹೋಗ್ತಾರೆ. ಇದೇ ಥರ ನೀವು ಥಿಂಕ್ ಮಾಡಿ. ಓಕೆನಾ. ನೆಕ್ಸ್ಟು ಪ್ರಮೋಟರ್ ಹೋಲ್ಡಿಂಗು. ಏನಪ್ಪ ಪ್ರಮೋಟರ್ ಹೋಲ್ಡಿಂಗ್ ಅಂತಂದರೆ, ಜಸ್ಟ್ ಒಂದು ಬೇಸಿಕ್ ಎಕ್ಸಾಂಪಲನ್ನು ಕೊಡ್ತಾ ಇದ್ದೀನಿ ನಿಮಗೆ. ಈ ಒಂದು ಪ್ರಮೋಟರ್ ಹೋಲ್ಡಿಂಗ್ ಯಾಕೆ ಚೆಕ್ ಮಾಡಬೇಕಂತೇಳಿ, ಈಗ ನನ್ನದೇ ಒಂದು ಕಂಪ್ನಿ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಅದರಲ್ಲಿ ನಂದೇನಾದರೂ ಒಂದು 50% ಒಂದು ಹೋಲ್ಡಿಂಗ್ ಇತ್ತಂದರೆ ನಾನು ಆ ಕಂಪ್ನಿನ ಜಾಸ್ತಿ ಇನ್ನೂ ಹೆಚ್ಚು ಪ್ರಾಫಿಟ್ ಬರೋದಕ್ಕೆ ಪ್ರಯತ್ನಿಸ್ತೀನಿ. ಓಕೆ, ಸೊ ಅದೇ ಥರ ಯಾರದೇ ಒಂದು ಕಂಪ್ನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಇತ್ತಂದರೆ ಆ ಶೇರು ವ್ಯಾಲ್ಯೂವು ಒಳ್ಳೆ ವ್ಯಾಲ್ಯೂ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಈಗ ಪ್ರಮೋಟರ್ ಹೋಲ್ಡಿಂಗಿನ ಯಾವುದೇ ಒಂದು ಕಂಪ್ನಿಯಲ್ಲಿ ಇರ್ಲಿಕ್ಕಂದ್ರೆ ನೀವು ಸ್ವಲ್ಪ ಜನ ಕೇಳಿರ್ತೀರ, ಏನಕ್ಕಂದರೆ ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಆಗಿರುತ್ತೆ. ಸೊ ಯಾರೋ ಒಬ್ರು ಕಂಪ್ನಿ ಕಟ್ಟಿರ್ತಾರೆ, ಇನ್ನೊಬ್ರಿಗೆ ಯಾರಿಗೋ ಕೊಡ್ತಾರೆ, ಅವ್ರು ಬಂದು ಕಂಪ್ನಿನ ನಡೆಸಬೇಕಾಗತ್ತೆ. ಅಂಥ ಹೊತ್ತಿನಲ್ಲಿ ಥರ್ಡ್ ಪರ್ಸನ್ಗೆ ಅದ್ರದ್ದು ಅಷ್ಟೊಂದು ನೋವು ಗೊತ್ತಾಗಲ್ಲ. ಯಾರು ಕಂಪ್ನಿನ ಕಟ್ಟಿ ಬೆಳೆಸಿರ್ತಾರಲ್ಲ ಅವರಿಗೆ ಅದರದ್ದು ಕಂಪ್ನಿಯ ಒಂದು ನಿಜವಾದ ಬೆಲೆ ಏನು, ಅದರದ್ದು ನೋವನ್ನು ಅನುಭವಿಸಿರ್ತಾರೆ ಅವರು.
ಸೊ ಈಗ ಲಾಸ್ಟ್ ಇಯರ್ ನಿಮಗೆ TCS ಇನ್ಫೋಸಿಸ್ ಒಂದು ಇನ್ಸಿಡೆಂಟ್ ಆಯಿತು. ಯಾರವರು ಅವ್ರ ಹೆಸರಿನಲ್ಲಿ ಬರ್ತಾಯಿಲ್ಲ, ಅವ್ರನ್ನ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಅವ್ರನ್ನ ತೆಗೆದ್ರು ಅಲ್ಲಿ CEO-ನ. ಓಕೆನಾ, ಅವಾಗ ಏನಕ್ಕೆ ನಾರಾಯಣ ಮೂರ್ತಿ ಅವರು ಅಂತ ತೆಗೆದ್ರು ಅಂತಂದರೆ, ಅವ್ರಿಗೆ ನಾರಾಯಣ ಮೂರ್ತಿ ಅವ್ರ ಗ್ಯಾಂಗ್ ಏನಿದೆಯಲ್ಲ ಅದು ಕಂಪ್ನಿಯನ್ನು ಕಟ್ಟಿ ಬೆಳೆಸಿದವ್ರದ್ದು, ಅವ್ರದ್ದೇ ತಮ್ಮದು ಹೋಲ್ಡಿಂಗ್ ಇದೆ, ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅಂಥ ಒಂದು ಕಂಡೀಷನಲ್ಲಿ ಅವ್ರ ಕಂಪ್ನಿ ಏನಾದರೂ ಲಾಸ್ ಹೋಗ್ಬೇಕಂದ್ರೆ ಅವರು ಸುಮ್ಮನೆ ಕೊಡಲಿಲ್ಲ. ಅದಕ್ಕೆ ಅವರು ನೆಕ್ಸ್ಟ್ ಇಮಿಡಿಯೇಟಾಗಿ ಅವ್ರನ್ನ CEO-ನ ಚೇಂಜ್ ಮಾಡಿಸಿದ್ರು. ಸೊ ಅದೇ ಥರ ನಾವೊಂದು ಕಂಪ್ನಿಯಲ್ಲಿ ನೀವು ಇನ್ವೆಸ್ಟ್ ಮಾಡ್ತಕ್ಕಂಥ ಕಂಪ್ನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಒಂದು 50% ಇರಬೇಕು, ಇದ್ದರೆ ಚೆನ್ನಾಗಿ. ಮತ್ತು ಇತ್ತಂದರೆ ಆ ಒಂದು ಕಂಪ್ನಿ ನಿಮಗೆ ಒಳ್ಳೆಯ ಪ್ರಾಫಿಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ಕ್ಯಾಶ್ ಫ್ಲೋ, ಏನಪ್ಪ ಕ್ಯಾಶ್ ಫ್ಲೋ ಅಂತಂದರೆ, ಈಗ ಕ್ಯಾಶ್ ಫ್ಲೋ ಅಂತಂದರೆ ಕಂಪ್ನಿ ಹತ್ರ ಕೆಲವೊಂದು ಅಮೌಂಟನ್ನು ರಿಸರ್ವ್ ಆಗಿರೋದು. ಕ್ಯಾಶ್ ಫ್ಲೋ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಈಗ ಏನಾದರೂ ದೊಡ್ಡ ಕಂಪ್ನಿ ಪ್ರಾಫಿಟ್ ಮಾಡ್ತಾ ಇತ್ತಂತಂದರೆ ಅವ್ರೇನು ಮಾಡ್ತಾರೆ, ತಮ್ಮ ಒಂದು ಪ್ರಾಫಿಟಲ್ಲಿ ಸ್ವಲ್ಪ ಅಮೌಂಟನ್ನು ರಿಸರ್ವ್ ಆಗಿಡ್ತಾರೆ, 5-10% ಅಮೌಂಟನ್ನು. ಸೊ ಈ ಥರ ಎಲ್ಲ ಕಂಪ್ನಿಗಳಿಗೆ ಆಗಲ್ಲ. ಒಳ್ಳೆ ಕಂಪ್ನಿಗಳು ಮತ್ತು ಪ್ರಾಫಿಟ್ ಮಾಡ್ತಕ್ಕಂಥ ಕಂಪ್ನಿಗಳಲ್ಲಿ ಮಾತ್ರ ಇದು ಸಾಧ್ಯ. ಅವಾಗೇನು ಮಾಡುತ್ತೆ, ಈಗ ರಿಸರ್ವ್ ಮಾಡಿರೋ ಅಮೌಂಟಿಂದ ಅವ್ರೇನು ಮಾಡ್ತಾರೆ, ಈಗ ಮಾರ್ಕೆಟ್ ಏನೋ ಡೌನ್ ಇದೆ, ಅವ್ರದ್ದೇನಾದರೂ ಜಾಸ್ತಿ ಸೇಲ್ಸ್ ಆಗ್ತಾ ಇಲ್ಲ ಅಂತಂದಾಗ ಅವಾಗ ಸಣ್ಣ ಪುಟ್ಟ ಬೇರೆ ಕಂಪ್ನಿಗಳನ್ನ ಅಕ್ವೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಆ ಮೂಲಕ ತಮ್ಮ ಪ್ರಾಫಿಟ್ ಮಾರ್ಜಿನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಅವರು ಪ್ರಯತ್ನಿಸ್ತಾರೆ. ಸೊ ಇದಕ್ಕೆ ನಾವು ಕ್ಯಾಶ್ ಫ್ಲೋನ ಇರ್ತಕ್ಕಂಥ ಕಂಪ್ನಿಯಲ್ಲಿ ಚೆಕ್ ಮಾಡಬೇಕು. ಇವಾಗ ನಾವು ಈ ಪ್ರಮೋಟರ್ ಹೋಲ್ಡಿಂಗ್ ಹೇಗೆ ಮತ್ತು ಕ್ಯಾಶ್ ಫ್ಲೋ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೆಕ್ಟರ್ ಲೀಡರ್ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೆಕ್ಟರ್ ಲೀಡರ್ ವೆರಿ ಇಂಪಾರ್ಟೆಂಟು. ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿರಲಿಕ್ಕಪ್ಪ ಅಂದರೆ ದಯವಿಟ್ಟು ನೆಕ್ಸ್ಟ್ ವಿಡಿಯೋವರೆಗೂ ವೇಟ್ ಮಾಡಿ, ನಾನು ಈಗ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ನಾವು ಸೆಕ್ಟರ್ ಲೀಡರ್ನ ಪ್ರಿಫರ್ ಮಾಡಬೇಕಂತೇಳಿ. ಸೊ ಈ ಮೂರನ್ನ ನೀವು ಚೆಕ್ ಮಾಡೋಣ. ಈಗ ಸಪೋಸ್ ನಾವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ವಿ ನಾವು ಕೋಲ್ಗೇಟ್ ಕಂಪ್ನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕಾದ್ರೆ ನೀವು ಕೆಳಗಡೆ ಬರಬೇಕು. ಮತ್ತು ಯಾವುದೇ ಒಂದು ಕಂಪ್ನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಒಂದೇ ಸಾಲಲ್ಲ, ಅದರಲ್ಲಿ FII ಮತ್ತು FII ಅಂತಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇರ್ತಾರಲ್ಲ, ಅವ್ರು ಯಾರಾದರೂ ಇನ್ವೆಸ್ಟ್ ಮಾಡಿದಾರಾ ಅಂತೇಳಿ ನಾವು ಚೆಕ್ ಮಾಡಬೇಕಾಗತ್ತೆ. ಬೇರೆ ವೆಬ್ಸೈಟ್ಗಳಿದ್ದಾವೆ, ನಾನು ಮುಂಬರೋ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಇದರಲ್ಲಿ ಪ್ರಮೋಟರ್ ಹೋಲ್ಡಿಂಗ್ 51% ಇದೆ. ಇವರು ಕಂಟಿನ್ಯೂಸ್ ಆಗಿ ಅಷ್ಟೇ ಮೇಂಟೈನ್ ಮಾಡಿದ್ದಾರೆ, ಏನು ಕಡಿಮೆ ಮಾಡಿಲ್ಲ. ಸೊ ಅದಕ್ಕೆ ಈ ಪ್ರಮೋಟರ್ ಹೋಲ್ಡಿಂಗ್ ಏನಾಗುತ್ತಪ್ಪ ಅಂದರೆ, ಪ್ರಮೋಟರ್ ಹೋಲ್ಡಿಂಗ್ ಅಂದರೆ ಯಾರು ಕಂಪ್ನಿನ ಸ್ಟಾರ್ಟ್ ಮಾಡಿದ್ದಾರೆ ಅವ್ರದ್ದೇ 50% ಅವ್ರದ್ದೇ ಇದೆ ಇದರಲ್ಲಿ ಈ ಕಂಪ್ನಿಯಲ್ಲಿ. ಉಳಿದ 49% ಬೇರೆಯವರು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅಂಥ ಒಂದು ಕಂಡೀಷನಲ್ಲಿ ಅವರು ₹1 ಕಡಿಮೆ ಆದರೂ ಕೂಡ ಅವ್ರದ್ದು ಸಾವಿರಾರು ಕೋಟಿ ರೂಪಾಯಿ ಕಡಿಮೆ ಆಗುತ್ತೆ ಶೇರ್ ವ್ಯಾಲ್ಯೂ. ಆ ಥರ ಆಗೋದಕ್ಕೆ ಅವರು ಬಿಡೋದಿಲ್ಲ. ಮತ್ತು ಇನ್ನೊಂದು ಇದರಲ್ಲಿ FII ಮತ್ತು DI ಅಂದರೆ, FII ಅಂತಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ, DI ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಅರ್ಥ. ನೀವು FII ಇನ್ವೆಸ್ಟ್ ಮಾಡಿದೇನಾ ಇಲ್ಲ ಅಂತ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಬೇರೆ ವೆಬ್ಸೈಟ್ ಇದೆ. ಒಂದು ಕಂಪ್ನಿಯಲ್ಲಿ ಏನಾದರೂ FII ಅಂತಂದರೆ ಫಾರಿನ್ನವ್ರು ಏನಾದರೂ ಇನ್ವೆಸ್ಟ್ ಮಾಡಿದ್ರಂತಂದರೆ ಅವರು ಎಲ್ಲವನ್ನ ಡೀಟೇಲ್ ಸ್ಟಡಿ ಮಾಡಿ ಆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅಂಥ ಕಂಪ್ನಿಗಳು ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಕಡಿಮೆ ಆಗೋದಕ್ಕೆ ಆಗಲಿ ಏನಾದರೂ ಫುಲ್ ಡೌನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಮತ್ತು ಒಬ್ಬರು ಇಬ್ಬರು ಏನಾದರೂ, ಈಗ ಒಂದು ಕಂಪ್ನಿಯವನು ಯಾರನ್ನಾದರೂ ಸ್ವಲ್ಪ ರೆಕಮೆಂಡ್ ಮಾಡಿ ಒಬ್ಬರು ಬೇಕಿದ್ರೆ FIRನ ತಮ್ಮ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿಸ್ಬೋದು. ಬಟ್ ಒಂದು 8-10 ಜನ FII ಇನ್ವೆಸ್ಟ್ ಮಾಡಿದೆ ಅಂತಂದರೆ ಆ ಕಂಪ್ನಿ ಒಳ್ಳೆ ಗ್ರೋತ್ ಇರುತ್ತೆ. ಅವರೆಲ್ಲ ಡೀಟೇಲಾಗಿ ನಮಗಿಂತನೂ ಒಂದು 10 ಪಟ್ಟು ಅವರು ಡೀಟೇಲ್ ಸ್ಟಡಿ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ನೆಕ್ಸ್ಟು ಕ್ಯಾಶ್ ಫ್ಲೋ. ನೀವು ಕ್ಯಾಶ್ ಫ್ಲೋ ಚೆಕ್ ಮಾಡಬೇಕಾದ್ರೆ ಫೈನಾನ್ಷಿಯಲಲ್ಲಿ ಹೋಗಬೇಕು. ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಕೂಡ ಹೋಲ್ಡಿಂಗ್ ಮಾಡಿದೆ ಈ ಕಂಪ್ನಿಯಲ್ಲಿ, ನಿಮ್ಗೆ ನೋಡ್ಬೋದು. ಓಕೆ, ಇಲ್ಲಿ ಫೈನಾನ್ಷಿಯಲಲ್ಲಿ ಓಕೆ ಕ್ಯಾಶ್ ಫ್ಲೋ. ಓಕೆ, ಇಲ್ಲಿ ನೀವು ನೋಡ್ಬೋದು 2014ನಲ್ಲಿ ಅವ್ರ ಹತ್ರ ಮೈನಸ್ ಇತ್ತು, ಇದು ಅಮೌಂಟ್ ಕ್ಯಾಶ್ ಫ್ಲೋ ಇದ್ದಿದ್ದಿಲ್ಲ. ಮತ್ತು 2015ನಲ್ಲಿ ಅವರು ಸ್ವಲ್ಪ ಇದು ಕೂಡ ಮೈನಸ್, ಸ್ವಲ್ಪ ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರು, ಮೈನಸ್ಸಲ್ಲೇ ಆಗಿತ್ತು. ಮತ್ತು 2016ನಲ್ಲಿ 60 crore ಅವರು ರಿಸರ್ವ್ ಮಾಡಿದರು. ಮತ್ತು 2017ನಲ್ಲಿ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಅವರು
ಅವ್ರ ಹತ್ರ ಉಳಿದಿರೋದು 5.3 crores ಮಾತ್ರ ಉಳಿದಿತ್ತು. ಮತ್ತು 2018ನಲ್ಲಿ ಅವ್ರ ಹತ್ರ 106 crore ಇದೆ. ಏನಕ್ಕೆ ಇದು ಕ್ಯಾಶ್ ಫ್ಲೋ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈಗ ಏನಾದರೂ ಅವ್ರದ್ದು ಸೇಲ್ಸ್ ಆಗ್ತಾಯಿಲ್ಲ, ಏನಾದರೂ ಎಕ್ಸ್ಪೆಂಡ್ ಮಾಡಬೇಕಾಗಿತ್ತು, ಏನಾದರೂ ಒಂದನ್ನು ಬೈ ಮಾಡಬೇಕಾಗಿತ್ತು, ಸೈಡ್ ಬೈ ಮಾಡಬೇಕಾಗಿತ್ತು ಅಂದರೆ ಅವ್ರೇನು ಮಾಡ್ತಾರೆ, ಈ ಒಂದು ದುಡ್ಡನ್ನು ಯೂಸ್ ಮಾಡಿಬಿಡ್ತಾರೆ. ಸೊ ಇಂಥ ಒಂದು ಕಂಡೀಷನಲ್ಲಿ ಅದಕ್ಕೆ ನಾವು ಕ್ಯಾಶ್ ಫ್ಲೋ ಅವ್ರ ಹತ್ರ ರಿಸರ್ವ್ ಕ್ಯಾಶ್ ಫ್ಲೋ ಇತ್ತಂದರೆ ಅದು ಕೂಡ ಕಂಪ್ನಿಗೆ ಒಂದು ವ್ಯಾಲ್ಯೂ ಆ್ಯಡೆಡ್ ಅಂತ ಹೇಳ್ಬೋದು. ಗೈಸ್, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಬಟನ್ನ, ವಿಡಿಯೋನ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಅವರು ಕೂಡ ಈ ಮೂಲಕ ಒಂದು ಒಳ್ಳೆಯ ಸ್ಟಾಕನ್ನು ಸೆಲೆಕ್ಟ್ ಮಾಡೋದನ್ನು ತಿಳಿದುಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೆಕ್ಟರ್ ಲೀಡರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಯಾಕೆ ಮಾರ್ಕೆಟಲ್ಲಿ ಯಾರಿಗೆ ಒಳ್ಳೆ ವ್ಯಾಲ್ಯೂಯೇಷನ್ ಸಿಗುತ್ತೆ ಅಂತೇಳಿ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಧನ್ಯವಾದಗಳು.